ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸೌಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ನದಿ ಅಳಲು ಎಂಬ ಪರಿಸರದ ಕಥೆಯನ್ನು ನೋಡೋಣ. ಪರಿಸರದ ಕಥೆ ನದಿ ಅಳಲು. ಒಂದು ಹಳ್ಳಿಯಲ್ಲಿ ಸುಂದರವಾದ ನದಿ ಹರಿಯುತ್ತಿತ್ತು. ಆ ನದಿಯ ನೀರು ಸ್ವಚ್ಛವಾಗಿತ್ತು. ಜನರು ಅದರಿಂದ ನೀರು ಕುಡಿಯುತ್ತಿದ್ದರು, ಕೃಷಿ ಮಾಡುತ್ತಿದ್ದರು. ಆದರೆ ದಿನಗಳು ಕಳೆದಂತೆ ಜನರು ನದಿಗೆ ಕಸ, ಪ್ಲಾಸ್ಟಿಕ್ ಮತ್ತು ಮಲಿನವನ್ನು ಹಾಕಲು ಶುರು ಮಾಡಿದರು. ಒಂದು ದಿನ ಗೀತಾ ಎಂಬ ಹುಡುಗಿ ನದಿಯ ಬಳಿ ಹೋದಾಗ ಆಕೆ ಆಶ್ಚರ್ಯದಿಂದ ಕೇಳಿದಳು, ನದಿ ಏಕೆ ಇಷ್ಟು ಕಪ್ಪಾಗಿದೆ? ಅದೇ ರಾತ್ರಿ ಆಕೆ ಕನಸಿನಲ್ಲಿ ನದಿ ಮಾತನಾಡಿತು, ಗೀತಾ, ನಾನು ಒಮ್ಮೆ ಶುದ್ಧವಾಗಿದ್ದೆ, ಆದರೆ ನಿಮ್ಮ ನಿರ್ಲಕ್ಷ್ಯದಿಂದ ನಾನು ಅಸ್ವಸ್ಥಳಾಗಿದ್ದೇನೆ. ನೀವು ನನ್ನನ್ನು ಕಾಪಾಡದಿದ್ದರೆ ನೀರು ಎಲ್ಲಿಂದ ಸಿಗುತ್ತದೆ? ಗೀತಾ ತುಂಬ ದುಃಖಪಟ್ಟಳು. ಮುಂದಿನ ದಿನ ಆಕೆ ತನ್ನ ಸ್ನೇಹಿತರ ಜೊತೆಗೂಡಿ ಹಳ್ಳಿಯಲ್ಲಿ ಜಾಗೃತಿ ಮೂಡಿಸಿತು. ನದಿಗೆ ಕಸ ಹಾಕಬೇಡಿ, ಪರಿಸರವನ್ನು ಉಳಿಸೋಣ. ಹಳ್ಳಿಯ ಜನರು ತಮ್ಮ ತಪ್ಪನ್ನು ಅರಿತು ನದಿಯನ್ನು ಸ್ವಚ್ಛವಾಗಿಡಲು ಪ್ರಾರಂಭಿಸಿದರು. ಮತ್ತೊಮ್ಮೆ ನದಿ ಸ್ವಚ್ಛವಾಗಿ ಹರಿಯಲು ಶುರುವಾಯಿತು. ಕಥೆಯ ಸಂದೇಶ: ನೀರನ್ನು ಮತ್ತು ನದಿಗಳನ್ನು ಕಾಪಾಡೋಣ. ಪರಿಸರ ಸ್ವಚ್ಛತೆ ನಮ್ಮ ಜವಾಬ್ದಾರಿ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.